ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು 7 ಮಂತಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಡಯಟ್ ಪ್ಲಾನಿಂಗ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. 7 ಮಂತಿಂದ ಯಾಕೆ ನಾವು ಡಯಟ್ನ ಫಾಲೋ ಮಾಡಬೇಕು ಅಂತಂದರೆ, ನಮ್ಮ ಬೇಬಿ ಒಂದು ಡೆವಲಪ್ಮೆಂಟು ಈ ಒಂದು 7 ಮಂತಿಂದ ತುಂಬಾ ಫಾಸ್ಟಾಗಿ ಸ್ಟಾರ್ಟ್ ಆಗುತ್ತೆ. ಡೈಲಿ ಒಂದು 70 ಗ್ರಾಮ್ಸ್ ಅಷ್ಟಾದ್ರೂ ನಮಗೆ ಬೇಬಿ ಬೇಗ ದಿನ ಕಳೀತಾ ಜಾಸ್ತಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾವು ಒಂದು ಒಳ್ಳೆ ಆಹಾರ ಫುಡ್ ರೊಟೀನ ನಾವು ಈ ಒಂದು 7 ಮಂತಿಂದ ತಗೋಬೇಕಾಗಿರುತ್ತೆ. ನಾವೇನು ದಿನನಿತ್ಯ ಯೂಸ್ ಮಾಡುವಂಥ ಒಂದು ಫುಡ್ಗಳಲ್ಲಿ ಒಂದು 200 ಆಗುವಷ್ಟು ಅಡಿಷ್ನಲ್ ಕ್ಯಾಲೋರೀಸ್ ಇರುವಂಥ ಒಂದು ಆಹಾರಗಳನ್ನ ನಾವು ತಗೊಂಡ್ರೆ ಒಳ್ಳೆಯದು. ಇವಾಗ ನಾವು ಯಾವ ಆಹಾರಗಳನ್ನ ನಾವು ತಗೋಬೇಕು, ಯಾವ್ಯಾವ ವಿಟಮಿನ್ಸ್ ಇರುವಂಥ ಒಂದು ಆಹಾರಗಳನ್ನ ನಾವು ಒಂದು ಡೈಲಿ ಎವ್ರಿ ಡೇ ಯೂಸ್ ಮಾಡಬೇಕು ಅಂತಂದರೆ, ವಿಟಮಿನ್ಸ್ ಇರುವಂಥ ಒಂದು ಆಹಾರ ಮತ್ತು ಫೈಬರ್ ಇರುವಂಥ ಒಂದು ಆಹಾರ ಮತ್ತು ಮಿನರಲ್ಸ್ ಇರುವಂಥ ಒಂದು ಆಹಾರಗಳನ್ನ ನಾವು ತಗೊಂಡ್ರೆ ಸಾಕಾಗುತ್ತೆ. ಮತ್ತು ಯಾವ ಆಹಾರಗಳಲ್ಲಿ ಈ ಒಂದು 3 ಇರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ನಮಗೆ ಡಾಕ್ಟರ್ಗಳು ಮಾತ್ರೆಗಳನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಫುಡ್ಡಲ್ಲಿ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು, ಅವರು ಮಾತ್ರೆ ಕೊಡ್ತಾರೆ, ಮಾತ್ರೆ ಅಂತ ತಿನ್ಕೊಂಡು ಆಹಾರದಲ್ಲಿ ನಾವು ಹೆಂಗಿಂಗೋ ತಿನ್ಕೊಂಡ್ರೆ ಅದು ಆಗೋದಿಲ್ಲ ಅಲ್ವಾ. ಸೊ ಅದರಿಂದ ಈ ಫುಡ್ ಮಾತ್ರೆಯಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅದೇ ನಮಗೆ ಫುಡ್ಡಲ್ಲಿ ಸಿಗುವಂಥ ಒಂದು ಆಹಾರಗಳನ್ನ ನಾವು ಡೈಲಿ ಆ್ಯಡ್ ಮಾಡ್ಕೊಂಡು ಬಂದರೆ ಮುಗೀತು. ಇವಾಗ ನಮಗೆ ಹಾಸ್ಪಿಟಲಲ್ಲಿ ಐರನ್ ಕಂಟೆಂಟ್ ಇರುವಂತಹ ಒಂದು ಮಾತ್ರೆಗಳನ್ನ ಕೊಡ್ತಾರೆ, ಪ್ರೋಟೀನ್ ಮಾತ್ರೆಗಳನ್ನ ಕೊಡ್ತಾರೆ, ಮತ್ತು DHA ಕಂಟೆಂಟ್ ಇರುವಂತಹ ಒಂದು ಮಾತ್ರೆಗಳನ್ನು ಕೂಡ ಕೊಡ್ತಾರೆ, ಮತ್ತು ಕ್ಯಾಲ್ಶಿಯಮ್ಮು ಮತ್ತು ಮಿನರಲ್ಸ್ ಇರುವಂತಹ ಒಂದು ಮಾತ್ರೆಗಳನ್ನ ಮತ್ತು ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನ ಕೊಡ್ತಾರೆ. ಇದಿಷ್ಟು ನಾವು ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾವು ಮಾತ್ರೆಗಳನ್ನ ನಾವು ತಗೋಬೇಕಾಗಿರುತ್ತೆ. ಸೊ ಮಾತ್ರೆ ಜೊತೆಗೆ ನಮ್ಮ ಒಂದು ಫುಡ್ ರೋಟೀನಲ್ಲಿ ಇಷ್ಟು ಕಂಟೆಂಟ್ ಇರುವಂಥ ಒಂದು ಆಹಾರನ ತಗೊಂಡ್ರೆ ನಮಗೆ ತುಂಬಾ ಒಳ್ಳೆಯದು, ನಮ್ಮ ಬೇಬಿಯ ಒಂದು ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಇಷ್ಟು ಕಂಟೆಂಟು ನಮ್ಮ ಆಹಾರದಲ್ಲಿ ನಮಗೆ ಯಾವ್ಯಾವುದು ಒಂದು ಆಹಾರದಲ್ಲಿ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಒಂದೊಂದೇ ತಿಳ್ಕೊಳ್ತಾ ಬರೋಣ. ಇವಾಗ ಮೊದಲನೇದಾಗಿ ಐರನ್ ಇರುವಂತಹ ಒಂದು ಮಾತ್ರೆಗಳನ್ನ ನಾವು ತಗೋತಾ ಬರ್ತೀವಿ. ಅದೇ ಐರನ್ ಕಂಟೆಂಟ್ ನಮಗೆ ಫುಡ್ಡಲ್ಲಿ ಯಾವ ಫುಡ್ಡಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನೋಡೋಣ. ಇವಾಗ ಐರನ್ ಕಂಟೆಂಟ್ ನಾವು ಯಾಕೆ ತಗೋಬೇಕು ಅಂತ ಅಂದರೆ, ಇವಾಗ ನಮಗೆ ಬ್ಲೀಡಿಂಗ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನಮಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಮಗೆ ಐರನ್ ಕಂಟೆಂಟು ತುಂಬಾ ಮೇಯ್ನಾಗಿ ಬೇಕಾಗಿರುವಂತಹದ್ದು. ಸೊ ಅದರಿಂದ ಇವಾಗಿಂದನೇ ನಮಗೆ ಶಕ್ತಿ ಬೇಕಲ್ವ. ಸೊ ಅದರಿಂದ ನಾವು ಜಾಸ್ತಿ ರಿಚ್ ಕಂಟೆಂಟ್ ಇರುವಂಥ ಒಂದು ಐರನ್ ಆಹಾರಗಳನ್ನ ನಾವು ತಗೋಬೇಕಾಗಿರುತ್ತೆ. ಸೊ ಮುಂದೆ ನಮಗೂ ಏನೂ ಪ್ರಾಬ್ಲಮ್ ಆಗಬಾರ್ದು, ನಮ್ಮ ಬೇಬಿಗೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು. ಅದರಿಂದ ಜಾಸ್ತಿ ಐರನ್ ಕಂಟೆಂಟ್ ಇರುವಂಥ ಒಂದು ಆಹಾರಗಳನ್ನ ನಾವು ತಗೋಬೇಕಾಗಿರುತ್ತೆ. ಸೊ ನಾನೊಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಒಂದು ಡಯಟ್ ಪ್ಲ್ಯಾನಿಂಗಲ್ಲಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಮೊದಲನೇದಾಗಿ ಡೈಲಿ ಒಂದು ಫುಡ್ ರೊಟೀನಲ್ಲಿ ಐರನ್ ಕಂಟೆಂಟು ಯಾವ್ಯಾವುದರಲ್ಲಿ ನಮಗೆ ಆಹಾರದಲ್ಲಿ ಸಿಗುತ್ತೆ ಅಂತ ನೋಡೋಣ. ಇವಾಗ ಎಗ್ ತಿನ್ನೋರು ಎಗ್ ತಿನ್ಬೋದು, ನಟ್ಸ್ಗಳನ್ನ ತಿನ್ಬೋದು, ಮತ್ತು ಕಾಳುಗಳನ್ನ ಸ್ಟೀಮ್ ಮಾಡಿಕೊಂಡು ತಿನ್ನೋದು ತುಂಬಾ ಬೆಸ್ಟು. ಇದರಲ್ಲಿ ಐರನ್ ಕಂಟೆಂಟು ತುಂಬಾ ಜಾಸ್ತಿ ಇರುತ್ತೆ. ಅದಾದಮೇಲೆ ಇವಾಗ ನಾವು ನೆಕ್ಸ್ಟ್ ಪ್ರೋಟೀನ್ ಇರುವಂಥ ಒಂದು ಆಹಾರಗಳನ್ನ ನಾವು ತಗೋಬೇಕಾಗಿರುತ್ತೆ. ಇವಾಗ ಪ್ರೋಟೀನ್ ಅನ್ನೋದು ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜ್ಜಲ್ಲಿ ಸಿಗುತ್ತೆ. ಇವಾಗ ವೆಜಿಟೇರಿಯನ್ಸ್ ಅಂತಂದರೆ ನಮಗೆ ಯಾವ ಆಹಾರದಲ್ಲಿ ಸಿಗುತ್ತೆ, ಪನ್ನೀರಲ್ಲಿ ನಮಗೆ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಅದರಿಂದ ನಾವು ಡೈಲಿ ರೊಟೀನಲ್ಲಿ ಸ್ವಲ್ಪ ಪನ್ನೀರನ್ನ ನಾವು ಆ್ಯಡ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ. ಇವಾಗ ಒಂದು ಮೀಲಲ್ಲಿ ನಾವು ಸ್ವಲ್ಪ ಪನ್ನೀರನ್ನ ಒಂಚೂರು ನಮಗೆ ಯಾವ ರೆಸಿಪಿ ಬೇಕು ಆ ರೆಸಿಪಿಗಳಲ್ಲಿ ಮಾಡಿಕೊಂಡು ನಾವು ಯೂಸ್ನ ಮಾಡ್ಬೋದು. ಅದಾದಮೇಲೆ ಇವಾಗ DHA ಮಾತ್ರೆ ಮುಖಾಂತರನೂ ಕೂಡ ನಾವು ತೊಗೊಬೋದು. ಇವಾಗ DHA ಅನ್ನೋದು ನಮಗೆ ಯಾಕೆ ತಗೋಬೇಕು ನಮ್ಮ ಫುಡ್ಡಲ್ಲಿ ಅಂತಂದರೆ, ನಮ್ಮ ಬೇಬಿ ಒಂದು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ DHA ಕಂಟೆಂಟು ಬೇಕಾಗಿರುತ್ತೆ. ಮತ್ತು ಬೇಬಿ ಒಂದು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ DHA ಅನ್ನೋದು ತುಂಬಾ ಯೂಸ್ ಆಗುವಂಥ ಒಂದು ಅಂಶ. ಸೊ ಆದ್ದರಿಂದ ಅದನ್ನು ನಾವು ಕಂಪಲ್ಸರಿ ಮಾತ್ರೆ ಮುಖಾಂತರನೂ ತಗೋಬೇಕು. ಅದ್ರ ಜೊತೆಗೆ ಫುಡ್ ಮುಖಾಂತರ ನಾವು DHA ಕಂಟೆಂಟ್ ಇರುವಂಥ ಒಂದು ಆಹಾರಗಳನ್ನ ನಾವು ತಗೋಬೇಕು. ಇವಾಗ ನಾವು DHA ಇರುವಂಥ ಒಂದು ಆಹಾರ ಡೈಲಿ ಒಂದು 200 ಗ್ರಾಮ್ಸ್ ಆದ್ರೂ ನಾವು ನಮ್ಮ ಆಹಾರದಲ್ಲಿ ನಮ್ಮ ಒಂದು ಡಯಟಲ್ಲಿ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇವಾಗ
DHA ಕಂಟೆಂಟ್ ನಮಗೆ ಯಾವ ಆಹಾರದಲ್ಲಿ ಸಿಗುತ್ತೆ? ಮಿಲ್ಕಲ್ಲಿ ಸಿಗುತ್ತೆ, ಎಗ್ಗಲ್ಲಿ ಸಿಗುತ್ತೆ, ಮತ್ತು ಫ್ರೂಟ್ಸಲ್ಲಿ ಸಿಗುತ್ತೆ. ಇದಿಷ್ಟು ನಾವು ನಮ್ಮ ಒಂದು ಡೈಲಿ ಫುಡ್ ರೊಟೀನಲ್ಲಿ ಆ್ಯಡ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ. ಅದು ಆದಮೇಲೆ ಇವಾಗ 4th ಒನ್ನು ಇವಾಗ ಫೋಲಿಕ್ ಆ್ಯಸಿಡ್ ಇರುವಂಥ ಒಂದು ಫುಡ್ಗಳನ್ನ ನಾವು ಯಾಕೆ ತೊಗೊಬೇಕು, ಮಾತ್ರೆಗಳನ್ನ ಯಾಕೆ ತೊಗೊಬೇಕು ಅಂತಂದರೆ ನಮ್ಮ ಒಂದು ಫೀಟಲ್ ಗ್ರೋತ್ ಆಗಿರಲಿ, ಮತ್ತು ಬೇಬಿಯ ಒಂದು ಲಿವರ್ ಗ್ರೋತ್ ಆಗಿರಲಿ, ಮತ್ತು ಹಾರ್ಟ್ ಬೀಟ್ ಆಗಿರಲಿ, ಇದಿಷ್ಟು ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ನಾವು ಫೋಲಿಕ್ ಆ್ಯಸಿಡ್ ಅನ್ನೋದು ಕಂಪಲ್ಸರಿ ನಾವು ತಗೋಬೇಕಾಗುತ್ತೆ. ಅದನ್ನು ಮಾತ್ರೆ ಮುಖಾಂತರ ನಾರ್ಮಲ್ ಆಗಿ ತೊಗೊತಾ ಇರ್ತೀವಿ. ಮಾತ್ರೆ ತೊಗೊಂಡ್ಬಿಟ್ರೆ ಎಲ್ಲನೂ ಸಿಕ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ನಾವು ಆಹಾರದಲ್ಲಿ ನಮಗೆ ಯಾವ್ಯಾವುದು ಫೋಲಿಕ್ ಆ್ಯಸಿಡ್ ಇರುವಂಥ ಒಂದು ಆಹಾರಗಳು ಸಿಗುತ್ತೆ ಅಂತಂದರೆ ಬೀನ್ಸಲ್ಲಿ ಸಿಗುತ್ತೆ, ಮತ್ತು ಸಿಟ್ರಿಕ್ ಫ್ರೂಟ್ಸ್ಗಳಲ್ಲಿ ಸಿಗುತ್ತೆ, ಮತ್ತು ಗ್ರೀನ್ ಲೀವ್ಸ್ಗಳಲ್ಲಿ ಸಿಗುತ್ತೆ, ಮತ್ತು ವೆಜಿಟೇಬಲ್ಸ್ಗಳಲ್ಲಿ ಸಿಗುತ್ತೆ, ಮತ್ತು ಸ್ಪಿನಾಚ್ಗಳಲ್ಲಿ ಸಿಗುತ್ತೆ ನಮಗೆ ಒಂದು ಫೋಲಿಕ್ ಆ್ಯಸಿಡ್. ಆದ್ದರಿಂದ ಈ ಆಹಾರಗಳನ್ನ, ಈ ಒಂದು ಫುಡ್ಗಳನ್ನ ನಾವು ನಮ್ಮ ಒಂದು ಡೈಲಿ ಫುಡ್ ರೊಟೀನಲ್ಲಿ ಮೀಲಲ್ಲಿ ನಾವು ಆ್ಯಡ್ ಮಾಡಿಕೊಂಡು ಬರಬೇಕಾಗಿರುತ್ತೆ. ಇದಿಷ್ಟನ್ನು ಎಲ್ಲನೂ ಒಟ್ಟೊಟ್ಟಿಗೆ ತಿನ್ನಬೇಕು ಅಂತ ಆಗೋದಿಲ್ಲ. ಇವಾಗ ಅಂತಂದರೆ ನಾವು 3 ಮೀಲ್ ಅಂತ ತೊಗೊಂಡಿರ್ತೀವಿ. ಒಂದು ಪ್ರೆಗ್ನೆನ್ಸಿಯಲ್ಲಿ 3 ಮೀಲ್ ತೊಗೊಂಡ್ರೇನೋ ಆಗೋದಿಲ್ಲ, ಒಂದು 6 ಮೀಲ್ ಮಾಡ್ಕೋಬೇಕಾಗುತ್ತೆ. ಇವಾಗ 3 ಟೈಮ್ ತಿನ್ನೋದನ್ನ ನಾವು 6 ಟೈಮ್ ತಿನ್ನಬೇಕಾಗತ್ತೆ. ಒಂದೇ ಸಲ ನಾವು ಎಲ್ಲನೂ ತಿನ್ಬಿಡೋಕ್ಕೆ ಆಗೋದಿಲ್ಲ, ಅದು ನಮಗೆ ಡೈಜೆಷನ್ ಆಗೋದಿಲ್ಲ. ತುಂಬ ಸ್ಲೋ ಆಗಿ ಡೈಜೆಷನ್ ಆಗ್ತಾ ಇರೋದ್ರಿಂದ ನಾವೇನು ಮಾಡಬೇಕು, ಒಂದು 6 ಮೀಲ್ ಮಾಡ್ಕೊಬೇಕು. ಒಂದು 1 and 2 hours ಆಗಲಿ, 1 hourಗಾಗಿರಲಿ, ಸ್ವಲ್ಪ ಲೈಟಾಗಿ ನಾವು ತೊಗೊಂಡಾಗ ನೀಟಾಗಿ ಬೇಬಿನೂ ಕೂಡ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಆದ್ದರಿಂದ ಇವಾಗ ಫೋಲಿಕ್ ಆ್ಯಸಿಡ್ ಇದಿಷ್ಟು ಆಹಾರದಲ್ಲಿ ನಾವು ಸಿಗುತ್ತೆ. ಇವಾಗ ಹಾಲು ಕುಡಿಯೋದಾಗಿರಲಿ, ಇವಾಗ ಬೆಳಗಿನ ಟೈಮ್ ಹಾಲು ಕುಡಿಯೋದಾಗಿರಲಿ, ಈ ಥರ ನಾವು ಯಾವುದಾದ್ರೂ ಒಂದೊಂದನ್ನು ಆ್ಯಡ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ಮತ್ತು ಇವಾಗ ಕ್ಯಾಲ್ಶಿಯಂ ಇರುವಂಥ ಒಂದು ಮಾತ್ರೆಗಳನ್ನ ಕಾಮನ್ ಆಗಿ ನಾವು ತಗೋತಾನೆ ಇರ್ತೀವಿ. ಯಾಕಂದರೆ ನಮಗೆ ತುಂಬಾ ಕ್ಯಾಲ್ಶಿಯಂ ಬೇಕಾಗುತ್ತೆ. ಪ್ರೆಗ್ನೆಂಟ್ ಇದ್ರೂ ಇಲ್ಲದೆ ಇದ್ರೂ ಕೂಡ ನಮಗೆ ಕ್ಯಾಲ್ಶಿಯಂ ಇರಲೇಬೇಕು ಕಂಪಲ್ಸರಿ. ಇವಾಗ ಕ್ಯಾಲ್ಶಿಯಂನ ನಾವು ಯಾಕೆ ತಗೋಬೇಕು ಅಂತಂದರೆ ನಮ್ಮ ಒಂದು ಬ್ರೈನ್, ನಮ್ಮ ಬೇಬಿ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಮುಖ್ಯ ಕ್ಯಾಲ್ಶಿಯಂ ಒಂದು ಕಂಟೆಂಟು. ಸೊ ಅದರಿಂದ ನಮಗೆ ಕ್ಯಾಲ್ಶಿಯಂ ಮಾತ್ರೆನ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ಇವಾಗ ಫುಡ್ಡಲ್ಲಿ ನಾವು ಯಾವ್ಯಾವ ಫುಡ್ಗಳನ್ನ ನಾವು ತೊಗೋಬೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಫ್ರೂಟ್ಸ್ಗಳನ್ನ ತೊಗೊಬೋದು, ನಟ್ಸ್ಗಳನ್ನ ತೊಗೊಬೋದು, ಮತ್ತು ಮಿಲ್ಕ್ ಪ್ರಾಡಕ್ಟ್ಗಳನ್ನ ತೊಗೊಬೋದು, ಚೀಸ್ ತೊಗೊಬೋದು, ಮತ್ತು ಯೋಗಟ್ ತೊಗೋಬೋದು. ಇದಿಷ್ಟು ನಾವು ನಮ್ಮ ಒಂದು ಮೀಲಲ್ಲಿ ಆ್ಯಡ್ ಮಾಡ್ಕೊಂಬಂದರೆ ಇವಾಗ ನಾವು ಮಿನರಲ್ಸ್ನ ಯಾಕೆ ತೊಗೋಬೇಕು, ಮಿನರಲ್ಸ್ ಇರುವಂಥ ಒಂದು ಆಹಾರ ಆಗಲಿ, ಒಂದು ಮಾತ್ರೆಗಳನ್ನ ನಾವು ನಮ್ಮ ಒಂದು ರೊಟೀನಲ್ಲಿ ನಾವು ತೊಗೊತಾ ಬರ್ತೀವಿ. ಮಿನರಲ್ಸ್ ಯಾವೊಂದು ಆಹಾರದಲ್ಲಿ ಸಿಗುತ್ತೆ ಅಂತಂದರೆ ಆಲ್ಮಂಡಲ್ಲಿ ಸಿಗುತ್ತೆ, ಮತ್ತು ಪಂಪ್ಕಿನ್ ಸೀಡ್ಸ್ಗಳಲ್ಲಿ ಸಿಗುತ್ತೆ, ಮತ್ತು ಬೆರೀಸ್ಗಳಲ್ಲಿ ಸಿಗುತ್ತೆ. ಓಟ್ಸಲ್ಲಿ ನಮಗೆ ಮಿನರಲ್ಸ್ ಅನ್ನೋದು ಜಾಸ್ತಿ ಕಂಟೆಂಟ್ ಇರುತ್ತೆ. ಸೊ ಅದರಿಂದ ನಮ್ಮ ಒಂದು ಡೈಲಿ ಒಂದು ಫುಡ್ ರೊಟೀನಲ್ಲಿ ಇದಿಷ್ಟರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಬರುವಂಥ ಒಂದು ಆಲ್ಮಂಡ್ಸ್ ಆಗಿರಲಿ, ಇವಾಗ ಸೀಡ್ಸ್ಗಳಾಗಿರಲಿ, ಓಟ್ಸ್ ಆಗಿರಲಿ, ಇದನ್ನು ನೀವು ಆ್ಯಡ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ. ಸೊ ಇದಿಷ್ಟು ನಾವು ಕಂಪಲ್ಸರಿ ನಾವು ತಗೋಬೇಕಾಗಿರುವಂತಹ ಒಂದು ಆಹಾರ ಆಗಿರುತ್ತೆ. ಅದು ಅಲ್ದಿರ ನಾವು ಈ ಒಂದು 7ನೇ ತಿಂಗಳಿಂದ ಯಾವ ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ, ಕಂಪಲ್ಸರಿ ಅವಾಯ್ಡ್ ಮಾಡಬೇಕಾಗಿರುವಂಥ ಒಂದು ಆಹಾರಗಳನ್ನ ನಾವು ನೋಡೋಣ. ಇವಾಗ ಮೊದಲನೇದಾಗಿ ಸಾಲ್ಟಿ ಇರುವಂಥ ಫುಡ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಪಟಾಟೊ ಚಿಪ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವೊಬ್ಬರಿಗೆ ಹಾಗಲಕಾಯಿ ಆಗೋದಿಲ್ಲ, ಪಟಾಟೊ ಆಗೋದಿಲ್ಲ, ಮತ್ತು ಬದನೆಕಾಯಿಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಸ್ಪೈಸಿ ಫ್ರೈಡ್ ಐಟಮ್ಸ್ ಇರುತ್ತೆ ನೋಡಿ, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ರಾ ವೆಜಿಟೇಬಲ್ಸ್ ಬರುತ್ತಲ್ವ, ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಈ ಒಂದು 7 ಮಂತಿಂದ ತುಂಬಾ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ, ಎದೆ ಉರಿ ಬರ್ತಾ ಇರುತ್ತೆ. ಸೊ ಅದರಿಂದ ಆದಷ್ಟು ಫ್ರೈ ಮಾಡಿಕೊಂಡು ಇಲ್ಲಾಂದರೆ ಸ್ಟೀಮ್ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಇವಾಗ ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಇರುತ್ತೆ, ಮತ್ತು ಬೇಬಿ ಜಾಸ್ತಿ ಗ್ರೋತ್ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಡೈಜೆಷನು ಅಷ್ಟಾಗಿ ಆಗೋದಿಲ್ಲ, ಸ್ಲೋ ಆಗಿ ಆಗ್ತಾ ಇರುತ್ತೆ. ಸೊ ಅದರಿಂದ ನಿಧಾನಕ್ಕೆ ನೀವು ಸ್ವಲ್ಪನೇ ಟೈಮ್ ಕೊಟ್ಟು ಸ್ವಲ್ಪ ತಿನ್ನೋದ್ರಿಂದ ಡೈಜೆಷನ್ ಕೂಡ ಆಗೋಗುತ್ತೆ. ಆಮೇಲೆ ಎದೆ ಉರಿ ಎಲ್ಲ ಬರೋದಿಲ್ಲ. ಈ ಟೈಮಲ್ಲಿ ಜಾಸ್ತಿ ಎದೆ ಉರಿ ಬರುತ್ತೆ. ಮತ್ತು ಸ್ಪೈಸಿ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅದರಲ್ಲೂ ನೈಟ್ ಟೈಮು ಸ್ವಲ್ಪ ಸ್ಪೈಸಿ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಇನ್ನು ಸೆಕೆಂಡ್ ಮೀಲ್ ಆಗಿರಲಿ, ಮಧ್ಯದಲ್ಲಿ ಏನಾದರೂ
ತಗೊಳಂಗಿದ್ರೆ ನೀವು ತೊಗೊಬೋದು. ಇಲ್ಲ ನೈಟ್ ಅಂತೂ ಕಂಪಲ್ಸರಿ ನೀವು ಸ್ಪೈಸಿ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಎದೆ ಉರಿ ಬಂದ್ರಂತೂ ನಿಜವಾಗ್ಲೂ ತಡ್ಕೊಳಕ್ಕಾಗೋದಿಲ್ಲ ಈ ಒಂದು ಟೈಮ್ನಲ್ಲಿ. ಆದ್ದರಿಂದ ಮತ್ತು ನನ್ನ ಒಂದು ಡಯಟ್ ಪ್ಲ್ಯಾನಿಂಗ್ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ. ಇವಾಗ ಮಾರ್ನಿಂಗು ನೀವು ಎದ್ದ ಮೇಲೆ ಫಸ್ಟ್ ಮೀಲು ನಿಮಗೆ ಏನಾದರೂ ಒಂದು ಡ್ರೈ ಫ್ರೂಟ್ನ ನೆನೆಸಿ ತಿನ್ನೋದನ್ನ ನೀವು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು 1 hour ಗ್ಯಾಪ್ ಕೊಟ್ಟು ಒಂದು ಸ್ವಲ್ಪ ಮಿಲ್ಕ್ ತೊಗೋಬೇಕಾಗಿರುತ್ತೆ. ಎರಡೂ ಅಟ್ ಎ ಟೈಮು ತೊಗೊಳೋದು ಒಳ್ಳೆಯದಲ್ಲ. 1 hour ಗ್ಯಾಪ್ ಕೊಟ್ಟು ಮತ್ತು 7 ಮಂತಿಂದ ನಿಮಗೆ ಊಟ ಜಾಸ್ತಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಕ್ರೇವಿಂಗ್ಸು ಕೂಡ ಜಾಸ್ತಿ ಆಗುತ್ತೆ, ಹಸಿವು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಮೊದಲು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದರಿಂದ ಇವಾಗ ಆಲ್ಮಂಡ್ಸ್ ತೊಗೊಂಡು ತಿನ್ನಿ, ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಒಂದು 5 ಆ ಥರ ತಿನ್ಕೊಂಡು ಬಂದರೆ ಸಾಕು. ಅದಾದಮೇಲೆ 1 hour ಬಿಟ್ಟು ಒಂದು 7 ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ನಿಮ್ಮ ಮೀಲ್ನ. 7 o'clock ಫಸ್ಟು ಒಂದು ಆಲ್ಮಂಡ್ಸ್ ತಿನ್ನಿ, ಒಂದು 5-6. ಅದಾದಮೇಲೆ ಒಂದು 8 ಗಂಟೆಗೆ ಸ್ವಲ್ಪ ಹಾಲನ್ನ ತೊಗೊಳ್ಳಿ. ಅದಾದಮೇಲೆ 9 ಗಂಟೆಗೆ ಟಿಫನ್ನ ತೊಗೊಳ್ಳಿ, ಇಡ್ಲಿ, ದೋಸೆ, ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನು. ಸ್ವಲ್ಪ ರೈಸ್ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಾದಮೇಲೆ ಒಂದು 11 ಗಂಟೆ ಹಂಗೆ ಸ್ವಲ್ಪ ಹಣ್ಣುಗಳನ್ನ ನೀವು ತೊಗೊಳ್ಳಿ. ಹಣ್ಣುಗಳು ಯಾವುದಾದ್ರೂ ತೊಗೊಬೋದು. ಅದರಲ್ಲೂ ಡೈಲಿ 1 ಆರೆಂಜ್ ಕಂಪಲ್ಸರಿ ತೊಗೋಬೇಕಾಗಿರುತ್ತೆ. ಅದು ನಿಮ್ಮ ಒಂದು ಡೈಜೆಷನ್ಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು 12 o'clock ಹಂಗೆ ಏನಾದರೂ ಒಂದು ಜ್ಯೂಸ್ ಆಗಲಿ, ಎಣ್ಣೀರಾಗಲಿ ಏನೋ ಒಂದು ತೊಗೊಬೋದು. ಅದಾದಮೇಲೆ 1 ಗಂಟೆ ಆದಮೇಲೆ ನಿಮ್ಮ ಮೀಲ್ ಏನಿದೆ ಊಟ ಅದನ್ನು ನೀವು ಮಾಡ್ಕೊಬೋದು. 1 ಗಂಟೆಗೆ ನಿಮ್ಮ ಮೀಲ್ನ ಒಂದು ತೊಗೊಬೋದು. ಅದಾದಮೇಲೆ 3 ಗಂಟೆ ಹಂಗೆ ಯಾವುದಾದ್ರೂ ಒಂದು ಫ್ರೂಟ್ಸ್, ಮತ್ತು ಒಂದು ಆ್ಯಪಲ್ ಆಗಿರಲಿ, ಇಲ್ಲ ಅಂತಂದರೆ ಗ್ರೇಪ್ಸ್ ಆಗಿರಲಿ, ಇಲ್ಲ ಅಂತಂದರೆ ವಾಟರ್ ಮಿಲನ್ ಆಗಿರಲಿ, ಮಸ್ಕ್ ಮಿಲನ್ ಆಗಿರಲಿ, ಈ ಥರ ಯಾವುದಾದ್ರೂ ಒಂದು ಫ್ರೂಟ್ಸ್ನ ನೀವು ಒಂದು 3 ಗಂಟೆಗೆ ತೊಗೊಬೋದು. ಆಮೇಲೆ ಒಂದು 4 o'clock ಹಂಗೆ ಯಾವುದಾದ್ರು ಒಂದು ಕಾಳುಗಳನ್ನ ಫ್ರೈ ಮಾಡಿಕೊಂಡು ತೊಗೊಬೋದು. ಅದಾದಮೇಲೆ ಒಂದು 6 o'clock ಹಾಗೆ ಒಂದು ಗಂಜಿ ಥರ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ತುಂಬ ಈಸಿಯಾಗಿ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ಥರ ನೀವು ತೊಗೊಬೋದು. ಅದಾದಮೇಲೆ 8 ಗಂಟೆಗೆ ಊಟ ಎಲ್ಲ ಮಾಡಿ ಮತ್ತೆ ಮಲ್ಕೋಬೇಕಾದ್ರೆ ಒಂದು 10 ಗಂಟೆಗೆ ಸ್ವಲ್ಪ ಬನಾನಾ ತೊಗೊಂಡ್ರೆ ಮುಗೀತು, ನಿಮ್ಮ ಒಂದು ಮೀಲೇ ಮುಗಿಯುತ್ತೆ. ಆವತ್ತಿನ ಡೇ ಮೀಲ್ ಮುಗಿಯುತ್ತೆ. ಎವ್ರಿ ಡೇ ನೀವು ಇದೇ ಥರ ಹೆಲ್ದಿಯಾಗಿರುವಂಥ ಒಂದು ಆಹಾರಗಳನ್ನ ತೊಗೊಳ್ಳೋದ್ರಿಂದ ನಿಮ್ಮ ಬೇಬಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮಗೂ ಕೂಡ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಮತ್ತು ಬೇಬಿ ಡೆಲಿವರಿ ಆದಮೇಲೆ ನಿಮಗೂ ಕೂಡ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಆಮೇಲೆ ನೀವು ಕೂಡ ಆರಾಮ್ಸೆ ಇರ್ಬೋದು. ಸೊ ಇದಿಷ್ಟ ಆಗಿತ್ತು ನನ್ನ ಒಂದು ಡಯಟ್ ಮೀಲು. ಇದು ನನ್ನ ಒಂದು ಡಯಟ್ ಮೀಲು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನನ್ನ ಒಂದು ವೆಜ್ ಮೀಲ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನಾನು ಹೇಳೋದು ನಿಮಗೆ ಅರ್ಥ ಆಗಿದೆ ಏನೋ ನನಗೆ ಗೊತ್ತಿಲ್ಲ. ನನಗೆ ಯಾವ ರೀತಿ ಹೇಳಕ್ಕೆ ಬರುತ್ತೆ ಆ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮ್ ಡೇಸ್ ನಾನು ಕಳಿತಾ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಸ್ವಲ್ಪ ಎಫರ್ಟ್ ಆಗ್ಬೋದು. ಎಫರ್ಟ್ ಹಾಕಿ ನಿಮಗೆ ಅರ್ಥ ಆಗ್ಬೋದೇನೋ ಗೊತ್ತಿಲ್ಲ. ನಾನು ಮಾತಾಡೋದಾಗಿರಲಿ, ನಾನು ಹೇಳೋ ರೀತಿ ನಿಮಗೆ ಅರ್ಥ ಆಗ್ತಾ ಇದೆ ಏನು ಅನ್ನೋದನ್ನು ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಯಾಕಂತಂದರೆ ಇವಾಗ ಟೀಚಿಂಗ್ ಫೀಲ್ಡಲ್ಲಿರೋರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾರೆ, ಮತ್ತು ಅಭ್ಯಾಸ ಇರೋರು ಮಾಡ್ಕೊತಾ ಬರ್ತಾರೆ. ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟಾಗಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ವೀಕ್ ಇರ್ತೀವಿ. ಸೊ ನಿಮ್ಗೆ ಅರ್ಥ ಆಗಿದೆ ಏನೋ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಆಗಿದ್ರೆ ಮೆಸೇಜ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ನನಗೆ ಯೂಸ್ ಆಗಿದೆ ಅಂತ ಇದ್ದರೆ ಅದಕ್ಕೊಂದು ಲೈಕ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.